ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ಹಲಸಿನಕಾಯಿ ಸಾಂಬಾರ್. ಇದು ನಮ್ಮ ಕಡೆ ಸೀಸನಲ್ ರೆಸಿಪಿ. ಇಲ್ಲಿ ನಾನು 1.5 kg ಆಗುವಷ್ಟು ಹಲಸಿನಕಾಯಿ ತೊಗೊಂಡು ಚಾಕುಗೆ ಮತ್ತು ಕೈಗೆ ಎಣ್ಣೆ ಸವರ್ಕೊಂಡು ಹಲಸಿನಕಾಯಿ ಸಿಪ್ಪೆ ತೆಗೆದು ನೀಟಾಗಿ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೀಜ ಕೂಡ ತೆಗೆದು ಬೇರೆ ಮಾಡಿದ್ದೀನಿ. ಈಗ ನಾನು ಇದನ್ನು 2 ಸತಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂಚೂರು ಪುಡಿ ಉಪ್ಪು ಹಾಕಿ 2 ಕೂಗು ಕೂಗ್ಸಿದ್ದೀನಿ. ವೆಯ್ಟ್ ಆರಿದ ನಂತರ ನೋಡಿ, ಹೋಳು ನಿಮಗೆ ಈ ಥರ ಕಾಣಿಸುತ್ತೆ. ಇಷ್ಟು ಸಾಫ್ಟ್ ಆಗಿರುತ್ತೆ. ಇದು ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ಹಾಗೆ ಸೀಸನಲ್ ರೆಸಿಪಿ. ಈಗ ಹಲಸಿನಕಾಯಿನ ಒಂದು ಸೈಡ್ಗಿಟ್ಟು ಒಂದು ಅರ್ಧ ಕಪ್ ಕಾಯಿ ತುರಿ ತುರಿದಿಟ್ಕೊಳ್ಳಿ. ಈ ಅರ್ಧ ಕಪ್ ಕಾಯಿ ತುರಿನ ಮಿಕ್ಸಿ ಜಾರಲ್ಲಿ ಆ್ಯಡ್ ಮಾಡಿಕೊಂಡು ನೀವು ನಾರ್ಮಲ್ ಆಗಿ ಡೈಲಿ ಏನು ಸಾಂಬಾರು ಪುಡಿ ಬಳಸ್ತೀರೋ ಅದನ್ನು ಈ ಕಾಯಿ ತುರಿ ಜೊತೆ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು ಇಲ್ಲಿ 2.5 ಸ್ಪೂನ್ ಪುಡಿ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪುಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ಈಗಾಗಲೇ ಬೇಯಿಸಿಟ್ಟಿರೋ ಹಲಸಿನಕಾಯಿಗೆ ಈ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲ ಆ್ಯಡ್ ಮಾಡಿದ ತಕ್ಷಣ ನಾನು ಇಲ್ಲಿ 150 ಗ್ರಾಮ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡು 3 ಕೂಗು ಕೂಗ್ಸಿಟ್ಟಿದ್ದೀನಿ. ಇದನ್ನು ಕೂಡ ಇದೇ ಹಲಸಿನಕಾಯಿ ಮತ್ತು ಮಸಾಲೆ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ್ಯಡ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ. ಹೋಳು ಬೇಯಿಸೋವಾಗ ಕೂಡ ಒಂಚೂರು ಪುಡಿ ಉಪ್ಪು ಹಾಕಿರ್ತೀರ, ಸೊ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲನೂ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ಕುದಿಸ್ಬೇಕಾಗತ್ತೆ. ಯಾಕಂದರೆ ಹೋಳಿಗೆ ಉಪ್ಪು ಖಾರ ಹಿಡಿಬೇಕು. ಸೊ ಇದು ಮೀಡಿಯಮ್ ಫ್ಲೇಮಲ್ಲಿ ಕುದೀತಾ ಇರೋವಾಗ ಇನ್ನೇನು ಒಂದು 10 ರಿಂದ 15 ನಿಮಿಷ ಆಗ್ತಿದೆ ಅನ್ನೋ ಟೈಮಲ್ಲಿ ಗಟ್ಟಿಯಾಗಿರೋ ಹುಣಸೆ ರಸ ತೊಗೊಂಡು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ಹುಣಸೆ ರಸ ಕೂಡ ನೀವು ಬೇಕಾದರೆ ಎಕ್ಸ್ಟ್ರಾ ಅಥವಾ ಕಮ್ಮಿ ಕೂಡ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ. ಇದಾದ ನಂತರ ಒಂದು 3 ರಿಂದ 4 ನಿಮಿಷ ಕುದಿಸಿ ಹುಣಸೆ ರಸ ಕುದ್ದಾದ್ಮೇಲೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಇಟ್ಟು ಒಗ್ಗರಣೆ ಮಾಡಿ ಸಾಸಿವೆ ಮತ್ತು ಇಂಗನ್ನ ಈ ಸಾಂಬಾರಲ್ಲಿ ಮಿಕ್ಸ್ ಮಾಡಿ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ಫ್ರೆಂಡ್ಸ್. ಹಲಸಿನಕಾಯಿಗೆ ಕೊಬ್ಬರಿ ಎಣ್ಣೆ ಬಹಳ ರುಚಿಯಾಗಿರುತ್ತೆ ಅಂತ. ಆ್ಯಂಡ್ ನೀವು ಅಡುಗೆ ಎಣ್ಣೆ, ನಾರ್ಮಲ್ ಎಣ್ಣೆ ಕೂಡ ಬಳಸ್ಬೋದು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್ ಬಾಯ್.